ಮೇಡಮ್, ನಿಮಗೆ ಮರೆಯದಾಗುವಂತಹ ಒಂದು ಸನ್ನಿವೇಶ ಯಾವುದಾದ್ರೂ ಹೇಳೋದಾದ್ರೆ? ನೋಡಿ, ನಮ್ಮಂತ ಸಾಮಾನ್ಯ ಜನರಿಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅನ್ನೋ ಒಂದು ಕಾರ್ ಹತ್ತದಿದೆಯಲ್ಲ, ಅದು ಒಂದು ಕನಸು. ಯಾವತ್ತು ನಾನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿ ನಾನಿಲ್ಲಿ ಒಂದು ಚಾರ್ಜ್ ತಗೊಂಡು ಕೆಳಗಡೆ ಹೋದಾಗ ಗೌರ್ಮೆಂಟ್ ಆಫ್ ಕರ್ನಾಟಕದ ಕಾರ್ದು ಬೀಗ ಕೊಟ್ರು ನನ್ನ ಕೈಗೆ. ನಮ್ಮ ಕಾರ್ಯದರ್ಶಿಯವರು ಲತಾ ಕೆಳಗೆ ಬಂದು ಕೊಟ್ರು. ಆ ಕಾರ್ ಬೀಗ ತಗೊಂಡಾಗ ಸಾಯಂಕಾಲ 7 ಗಂಟೆ ಆಗಿತ್ತು. ಆ ಕಾರ್ ಹತ್ತೋದಿಕ್ ಮುಂಚೆ ನನ್ನ ತಂದೆ ನೆನಪು. ಯಾಕಂದ್ರೆ ಅವ್ರು ಕೊಟ್ಟಂತ ಶಿಕ್ಷಣ ನನಗೆ ಇಲ್ಲಿ ತನಕ ಕರ್ಕೊಂಬಂತು. ನಮ್ಮಂತ ಸಾಮಾನ್ಯ ಮಕ್ಕಳು ಒಂದು ಗೌರ್ಮೆಂಟ್ ಕಾರ್, ಅದರ್ ದೆನ್ ಎಜುಕೇಶನ್, ರಾಜಕೀಯವಾಗಿ ಸಾಮಾಜಿಕವಾಗಿ ಒಂದು ಕಾರ್ ಹತ್ತಿ ಒಂದು ವಿಧಾನಸೌಧಕ್ಕೆ ಹೋಗೋದಾಗ್ಲಿ ಅಥವಾ ಆಯೋಗಕ್ಕೆ ಬಂದು ಈ ತರ ಒಂದು ಆಯೋಗದ ಅಧ್ಯಕ್ಷೆಯಾಗ್ಲಿ ಬಹಳ ದೂರದ ಮಾತು ನಮ್ಮಂತ ಮಕ್ಕಳಿಗೆ. ಅಂತ ಒಂದು ಸ್ಥಾನವನ್ನ ನಮ್ಮ ತಂದೆ ನನಗೆ ಕೊಟ್ಟಂತ ಶಿಕ್ಷಣದಿಂದ ಸಿಕ್ತು. ಅವರು ಇವತ್ತು ನನ್ನನ್ನು ನೋಡ್ಲಿಕ್ಕೆ ಇಲ್ವಲ್ಲ ಅಂತ ಆ ಕ್ಷಣದಲ್ಲಿ ನಂಗೆ ಕಣ್ಣಲ್ಲಿ ನೀರು ತುಂಬಿತು. ಅದು ಮಾತ್ರ ನಂಗೆ ಮರೆಯಕ್ಕಾಗದೇ ಇರುವಂತ ಒಂದು ಕ್ಷಣ.